ಹಿರಿಯ ವಿದ್ಯಾರ್ಥಿ ಆಗಂಥದ್ದು ಶ್ರೀಲಕ್ಷ್ಮಿಯವರು ಗುರುಗಳ ಬಗ್ಗೆ ಒಂದೆರಡು ಮಾತಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಗುರುಗಳ ಬಗ್ಗೆ ಮಾತಾಡೋದಕ್ಕೆ ಇಚ್ಛೆ ಪಡೋರಿಗೆ ಮೊದಲ ಅವಕಾಶ ನಾವು ಕೊಡ್ತೀವಿ. ಈಗೆಲ್ಲ ಒಂದು ನಿಮಿಷ ಮೇಡಮ್. ಈಗ ನಾವೆಲ್ಲ ಏನು ಹೇಳ್ತೀವಿ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತ ಕರಿತೀವಿ. ಮಾತೃದೇವೋ ಭವ, ಪಿತೃದೇವೋ ಭವ, ಆದರೆ ಆಚಾರ್ಯರು ಅತಿಥಿ ಬರುವಂಥ ಯಾವಾಗ? ಅದಕ್ಕೆ ಎರಡಿಗೂ ಒಂದು ಮಧ್ಯ ಇರ್ತದೆ. ಆ ಮಧ್ಯಭಾಗವನ್ನು ನೀವೇನು ಅಂದ್ಕೊಳ್ಳಿಲ್ಲ ಅಂತಂದಾಗ ಜೀವನದಲ್ಲಿ ಜೀವನ ಸಂಗಾತಿ ಅಂತ ಇರ್ತಾರೆ ನೋಡಿ, ಅವರೇ ನಮಗೆ ಒಂದು ಮುಖ್ಯವಾದ ಗುರು. ನಾವು ತಪ್ಪು ಮಾರ್ಗಕ್ಕೆ ನಡೀತಾ ಇದ್ರು ನಮ್ಮನ್ನು ಕರ್ಕೊಂಬಂದು ನಿಲ್ಲಿಸೋರೇ ಆ ಸಂಗಾತಿ. ಅರ್ಥ ಆಯ್ತಾ? ಎಲ್ಲ ಅವರೇ ಆಗ್ತಾರೆ ನೋಡಿ. ನೋಡಿ ಇದಕ್ಕೆ ಗುರುಗಳು ಅಂತ ಹೇಳೋದು ನಾವು. ಎಲ್ಲದಕ್ಕೂ ಅವರೇ ಮುಖ್ಯವಾಗಿ ಆಗ್ತಾರೆ. ಅದನ್ನು ಆ ಜೀವನ ಸಂಗಾತಿಗೆ ತಾವು ಎಲ್ಲರೂ ಯಾರು ಎಷ್ಟು ಮಟ್ಟಿಗೆ ಗೌರವ ಕೊಡ್ತೀವೋ ಆ ರೀತಿ ಆ ಹೆಣ್ಣಿಗೆ ಇರೋವಂಥದ್ದು ಅಷ್ಟ ಗುಣಗಳು ಏನು ಹೇಳ್ತೀವೋ ಅಷ್ಟ ಗುಣಗಳು ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತ ಹೇಳ್ತಾ ಮೇಡಮ್ ಅವರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೀನಿ. ಮಾತಾಡಿ ಮೇಡಮ್, ಬನ್ನಿ ದಯವಿಟ್ಟು. ನಮಸ್ಕಾರ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ. ನಾನು ನಮ್ಮ ಗುರುಗಳಾದ ಶ್ರೀ ಪ್ರಭಾಕರ ಮೂರ್ತಿಯವರಿಗೆ ಚಿರಋಣಿ. ಮೊದಲಿಗೆ ಅವರು ಕ್ಲಾಸ್ ಶುರು ಮಾಡ್ತೀನಿ ಅಂದಾಗ ನಾವು ಗೌತಮ್ ಸರ್ ಅವರು ಶಿಷ್ಯರಾಗಿ ಸೇರಿಕೊಂಡ್ವಿ. ಆದರೆ ಅವರು ಆಸೆ ತುಂಬ ಇತ್ತು, ಸಾವಿರಾರು ಜನಕ್ಕೆ ಈ ಜ್ಯೋತಿಷ್ಯವನ್ನು ಹರಡುವುದಕ್ಕೆ. ಇದು ಮೊದಲನೆಯ ಹಂತವಾಗಿ ಗೌತಮ್ ಅವರು ಶುರು ಮಾಡಿರೋದು ತುಂಬಾ ಸಂತೋಷವಾದ ಒಂದು ವಿಷಯ. ನಾವು ಕ್ಲಾಸ್ಗೆ ಹೋಗ್ತಾ ಇದ್ದಾಗ ಅವರು ಜೈಮಿನಿಯನ್ನು ಆತ್ಮಕಾರಕ ಅಂತ ಎಲ್ಲ ತುಂಬ ಯಾರಿಗೆ ನಿಷ್ಠೆ ಇತ್ತೋ ಅವ್ರಿಗೆ ಎಲ್ಲ ವಿದ್ಯೆಯನ್ನು ದಾರೆ ಏರಿಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಅವರು ಎಷ್ಟು ಕಷ್ಟದಲ್ಲಿ ಆ ಒಂದು ಕ್ಲಾಸ್ ಮಾಡ್ತಾಯಿದ್ರು. ಈಗ ಆವಾಗ ಮತ್ತು ಈಗಿನ ನೂರಾರು ಜನ ಇಲ್ಲಿ ಸೇರಿರುವಾಗ ನೋಡಿಬಿಟ್ಟು ನಮಗೆ ತುಂಬ ಖುಷಿ ಆಗುತ್ತೆ. ಏಕೆಂದರೆ ಅವ್ರ ಆಸೆ ಇತ್ತು. ಇದು ಎಷ್ಟೋ ವರ್ಷ ಆದಮೇಲೆ ಇವತ್ತು ಗೌತಮ್ ಅವರು ಇದನ್ನು ಶುರು ಮಾಡಿದ್ದಾರೆ. ಇದು ಒಂದು ಬೀಜವಾಗಿ ಅವರು ಹುಟ್ಟಾಕಿದ್ದ ಅವರ ಒಂದು ಆಸೆಯ ಬೀಜವನ್ನು ಗೌತಮ್ ಅವರು ಮುಂದುವರ್ಕೊಂಡು ಹೋಗಲಿ. ಎಲ್ಲರಿಗೂ ಇದೇ ಥರ ನಾವು ಸೇರಿಕೊಂಡು ಒಂದು ಈ ಜ್ಯೋತಿಷ್ಯ ಒಂದು ದೊಡ್ಡ ಆಲದ ಮರ, ಅದನ್ನು ಎಲ್ಲರಿಗೂ ಹಂಚಿ ನಮ್ಮ ಗುರುಗಳಾದ ಶ್ರೀ ಪ್ರಭಾಕರ ಮೂರ್ತಿಯವರಿಗೆ ನಾವು ಚಿರಋಣಿಯನ್ನು ಸಲ್ಲಿಸಬೇಕೆಂದು ನನ್ನ ಆಸೆ. ನೀವೆಲ್ಲ ಬಂದು ಸೇರಿ ಇಲ್ಲಿ ಈ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಂಡು ಇದಕ್ಕೆ ಒಂದು ಬೀಜವನ್ನು ದೊಡ್ಡ ಆಲದ ಮರವಾಗಿ ಮಾಡಿಕೊಡ್ಬೇಕಾಗಿ ನನ್ನ ವಿನಂತಿ. ಇಲ್ಲಿ ನೆರೆದಿರುವ ಗಣ್ಯರಿಗೆ ನನ್ನ ಧನ್ಯವಾದಗಳು. ಗೌತಮ್ ಅವ್ರಿಗೆ ಸ್ಪೆಷಲ್ ಆದ ಒಂದು ಥ್ಯಾಂಕ್ಸ್. ಏನಂದರೆ ಗುರುಗಳ ಬಗ್ಗೆ ಮಾತಾಡಬೇಕಾದ್ರೆ ಎಲ್ಲ ಮಂತ್ರಮುಕ್ತರಾಗ್ಬಿಡ್ತೀವಿ. ಎಕ್ಸಾಕ್ಟ್ಲಿ. ಮಾತು ಬರೋಲ್ಲ. ಎಕ್ಸಾಕ್ಟ್ಲಿ. ನಮ್ಮ ಗುರುಗಳು ಹೇಗಿದ್ರು ಅಂತ ಹೇಳಿದ್ರೆ ಅವರೇ ಆಲದ ಮರ ಆಗಿದ್ರು. ಕರೆಕ್ಟ್. ಹೇಗೆ ಒಂದು ಮರವನ್ನು ಎಲ್ಲ ಆಶ್ರಯಿಸುತ್ತೋ ವಿದ್ಯಾರ್ಥಿಗಳು ಅವ್ರ ಆಶ್ರಯಕ್ಕೆ ಹೋದರೆ ಅವ್ರು ಬಿಡ್ತಿರ್ಲಿಲ್ಲ. ಹೌದು. ವಿದ್ಯೆ ಕಲಿಯೋರ್ಗೂ ಬಿಡ್ದೆ. ಅದು ಕಬ್ಬಿಣದ ಕಡಲೆ, ಜಮೀನಿನ ಬಗ್ಗೆ ಮಾತಾಡೋಣ. ಕಬ್ಬಿಣದ ಕಡಲೆ ಅದೆಲ್ಲ ಹೇಳಿದಾಗ ಎಷ್ಟು ಸುಲಲಿತವಾಗಿ ಅದನ್ನು ಹೇಳ್ಕೊಡ್ತಿದ್ರು ಅಂತ ಹೇಳಿದ್ರೆ ರಸಾಯನ ಅದೇ ಥರ ಇದೇ ರಸಪಾಕವನ್ನು ಎಲ್ಲರೂ ಅನುಭವಿಸ್ಬೇಕು ಅನ್ನೋದು ಎಲ್ಲ ಗುರುಗಳ ಒಂದು ಅಭಿಲಾಷೆ. ಕಲ್ತಿರೋರಿಗೆ ಕಲಿಸ್ಬೇಕನ್ನೋ ಆಸೆ ಅಲ್ವಾ? ಭೀಮನಿಗೆ ಊಟದ ಆಸೆ, ಪರಮಾತ್ಮನಿಗೆ ಎಲ್ಲ ಸಲಹರ ಆಸೆ, ಗುರುಗಳಿಗೆ ವಿದ್ಯೆ ಕಲಿಸ್ಬೇಕಂತ ಆಸೆ. ಕರೆಕ್ಟ್. ಹಾಗೆ ಗುರುತತ್ವನೇ ಹಾಗೆ ಅಲ್ಲ, ಗುರುತತ್ವನ ಗುರು ದೇಹ ಅಲ್ಲ ಅಂತ ಅರ್ಥಕೊಂಡು ಗುರು ಒಂದು ತತ್ವ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಶಿವಶಕ್ತಿಯುಕ್ತ ಆಗ್ಬಿಡತ್ತೆ. ಸೊ ಇದನ್ನು ನಾವು ಗುರು ದೇಹ ಅವ್ರು ಬಿಟ್ಟ ಮೇಲೂ ಅವ್ರ ಗುರುತತ್ವ ಇಲ್ಲಿ ಇಷ್ಟೊಂದು ಜನಕ್ಕೆ ಗುಬ್ಬಚ್ಚಿಗಳಾಗಿ ನಾವು ಬಂದು ಆಲದ ಮರಕ್ಕೆ ಸೇರಿದ್ದೀವಿ. ಅದು ಒಂದು ತುಂಬ ಸಂತೋಷದ ವಿಷಯ. ಇದನ್ನು ನೋಡಿ ನನಗೂ ತುಂಬ ಸಂತೋಷ ಆಯಿತು. ತುಂಬ ಧನ್ಯವಾದಗಳು.